ಜೂನ್ 23ರಂದು ಮಾಯಸಂದ್ರದ ಎಸ್ಬಿಜಿ ವಿದ್ಯಾಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಳಿ. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಟಿಬಿ ಕ್ರಾಸ್ನಲ್ಲಿರುವ ಪ್ರತಿಷ್ಠಿತ ಎಸ್ಬಿಜಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಜೂನ್ 23ರಂದು ಭವ್ಯವಾದ ಒಂದು ದಿನದ ರಾಜ್ಯ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಕುರಿತು ರಾಜ್ಯ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಪ್ರೊಫೆಸರ್ ಪುಟ್ಟರಂಗಪ್ಪ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಹಾಗೂ ಎಸ್ಬಿಜಿ ವಿದ್ಯಾಲಯಗಳ ಆಶ್ರಯದಲ್ಲಿ ಜೂನ್ 23ರಂದು ಚುಂಚಶ್ರೀ ಎಸ್ಬಿಜಿ ರಾಜ್ಯಮಟ್ಟದ ಕ್ರೀಡಾಕೂಟ ಎಂಬ ಹೆಸರಿನಲ್ಲಿ ಭವ್ಯ ಹ್ಯಾಂಡ್ಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ. ಶಿಕ್ಷಣದ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲೂ ರಾಜ್ಯದಲ್ಲೇ ಹೆಗ್ಗಳಿಕೆ ಪಡೆದಿರುವ ಎಸ್ಬಿಜಿ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಪಂದ್ಯಗಳು ನಡೆಯಲಿದೆ. ಕಳೆದ ವರ್ಷ ನವೆಂಬರ್ನಲ್ಲಿ ನಡೆದ 17 ವರ್ಷ ಒಳಗಿನ ರಾಷ್ಟ್ರೀಯ ಮಟ್ಟದ ಹ್ಯಾಂಡ್ಬಾಲ್ ಸ್ಪರ್ಧೆಯಲ್ಲಿ ಈ ಸಂಸ್ಥೆಯ ಕ್ರೀಡಾಪಟುಗಳು ಇಡೀ ದೇಶಕ್ಕೆ ಚಿನ್ನದ ಪದಕ ತಂದುಕೊಟ್ಟು ಇತಿಹಾಸವನ್ನು ಸೃಷ್ಟಿಸಿದ್ರು. ಇನ್ನು ಪುಟ್ಟರಂಗಪ್ಪ ರಾಜ್ಯ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಸಂದರ್ಭದಲ್ಲಿ ಮಾತನಾಡಿದರು. ಈ ಮೆಗಾ ಕ್ರೀಡಾಕೂಟದಲ್ಲಿ ರಾಜ್ಯದ ಅತ್ಯಂತ ಪ್ರತಿಷ್ಠಿತ 16 ತಂಡಗಳು ಭಾಗವಹಿಸ್ತಾ ಇದ್ದು 18 ವರ್ಷ ವಯೋಮಿತಿ ಒಳಗಿನ ಬಾಲಕರು ಹಾಗೂ ಬಾಲಕಿಯರ ತಂಡಗಳ ನಡುವೆ ರೋಮಾಂಚನ ಹಣಾಹಣಿ ನಡೆಯಲಿದೆ. ಇನ್ನು ಕರ್ನಾಟಕ ರಾಜ್ಯ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ BL ಲೋಕೇಶ್ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಧ್ವಜಾರೋಹಣವನ್ನು ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಉಪಾಧ್ಯಕ್ಷ ಶಿವರಾಮ್ ಅವರು, ಪ್ರತಿಜ್ಞಾ ವಿಧಿ ಬೋಧನೆಯನ್ನು ತುರುವೇಕೆರೆ ಪೊಲೀಸ್ ಉಪನಿರೀಕ್ಷಕ ಮೂರ್ತಿ ಟಿ ಅವರು, ಇನ್ನು ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಪ್ರಸನ್ನಾಥ ಸ್ವಾಮೀಜಿಗಳು, ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಹಾಗೂ ಜಿಲ್ಲೆಯ ಗಣ್ಯರು ಅತಿಥಿ ಸ್ಥಾನವನ್ನು ತುಂಬಲಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಬಿಜಿ ವಿದ್ಯಾಲಯದ ಪ್ರಾಚಾರ್ಯ ಗಿರೀಶ್, PU ಕಾಲೇಜು ಪ್ರಾಚಾರ್ಯ ರಾಜು, ಮಯೂರ್ ಶಾಲೆಯ ಮುಖ್ಯ ಶಿಕ್ಷಕ ಯಶವಂತ್, ಹ್ಯಾಂಡ್ಬಾಲ್ ತರಬೇತುದಾರ DP ಉದಯ್ ಕುಮಾರ್, ವಾಲಿಬಾಲ್ ತರಬೇತುದಾರ ಗಿರಿಧರ್ KS, ನೆಟ್ಬಾಲ್ ತರಬೇತುದಾರ ಶಂಕರ್ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಪ್ರೇಮಿಗಳು ಮತ್ತು ಪೋಷಕರು ಆಗಮಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ಮನವಿಯನ್ನ ಮಾಡಲಾಯಿತು. ವರದಿ ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ. ಮಾಯಸಂದ್ರದ ಎಸ್ಬಿಜಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣದ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿಯೇ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರೋದು ತಮ್ಮೆಲ್ಲರಿಗೂ ತಿಳಿದ ವಿಚಾರ. ಕಳೆದ ವರ್ಷ 2025ರ ನವೆಂಬರ್ ತಿಂಗಳಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಹ್ಯಾಂಡ್ಬಾಲ್ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಸ್ಬಿಜಿ ವಿದ್ಯಾಲಯದ ಅಂಡರ್ 17 ವಯೋಮಿತಿಯ ವಿದ್ಯಾರ್ಥಿಗಳು ಇಡೀ ರಾಷ್ಟ್ರದಲ್ಲಿಯೇ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕಕ್ಕೆ ಪಾತ್ರವಾಗಿರುವುದು ಕೂಡ ತಮಗೆ ತಿಳಿದ ವಿಚಾರ. ಹ್ಯಾಂಡ್ಬಾಲ್ ಜೊತೆಯಲ್ಲಿ ನೆಟ್ಬಾಲ್, ಇತರ ವಾಲಿಬಾಲ್ ಮತ್ತಿತರ ಕ್ರೀಡಾ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಮಕ್ಕಳು ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಾರೆ. ರಾಷ್ಟ್ರದ ಸ್ಪರ್ಧೆಗಳಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಎನಿಸ್ತಿದೆ. ಈ ಪ್ರಖ್ಯಾತಿಗೆ, ಈ ಬೆಳವಣಿಗೆಗೆ ಪ್ರಮುಖ ಕಾರಣ ಪೂಜ್ಯ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಪ್ರೋತ್ಸಾಹ ಎಂದರೆ ತಪ್ಪಾಗಲಾರದು. ಶಿಕ್ಷಣದ ಜೊತೆಗೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡೆಗೆ ವಿಶೇಷ ಪ್ರೋತ್ಸಾಹ ಕೊಡಬೇಕು ಎಂಬ ಅವರ ನಿಲುವಿನಿಂದ ನಮ್ಮ ಸಂಸ್ಥೆ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದುಕೊಂಡಿದೆ. ಜೊತೆಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಟ್ಟದ 72ನೇ ಜಗದ್ಗುರುಗಳಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು 71ನೇ ಪೀಠಾಧ್ಯಕ್ಷರಾದ ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸ್ಮರಣಾರ್ಥ ಅವರ ನೆನಪಿನಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನದಲ್ಲಿರುವ ಎಸ್ಬಿಜಿ ವಿದ್ಯಾಲಯದಲ್ಲಿ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ನಡೆಸಬೇಕು ಎಂದು ನಮಗೆ ಆದೇಶವನ್ನು ಕೊಟ್ಟಿದ್ದರಿಂದ ಇದೇ ತಿಂಗಳ ಅಂದರೆ 2026ರ ಜೂನ್ ತಿಂಗಳ 23ನೇ ತಾರೀಕು ನಮ್ಮ ಮಕ್ಕಳು ಹ್ಯಾಂಡ್ಬಾಲ್ ಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸಿದ್ದಕ್ಕಾಗಿ ಅದೇ ಆಟ ಅಂದರೆ ಹ್ಯಾಂಡ್ಬಾಲ್ನ ರಾಜ್ಯ ಮಟ್ಟದ ಕ್ರೀಡೋತ್ಸವವನ್ನು ನಾವು ನಡೆಸ್ತಾ ಇದ್ದೇವೆ. ಎಸ್ಬಿಜಿ ಚುಂಚಶ್ರೀ ರಾಜ್ಯ ಮಟ್ಟದ ಕ್ರೀಡಾಕೂಟ ಎಂಬ ಹೆಸರಿನಲ್ಲಿ ಆ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೇವೆ. ಈ ರಾಜ್ಯದ 16 ಪ್ರತಿಷ್ಠಿತ ತಂಡಗಳು ಆ ದಿನ ಎಸ್ಬಿಜಿ ಕ್ರೀಡಾಂಗಣಕ್ಕೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಈ ನಮ್ಮ ತಾಲೂಕಿನ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ಪೋಷಕರು, ವಿದ್ಯಾರ್ಥಿಗಳು ಅಲ್ಲಿಗೆ ಆಗಮಿಸಿ ಆ ಕ್ರೀಡಾ ಹಬ್ಬವನ್ನು
ನಮ್ಮ ಜೊತೆ ಆಚರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರೀತಿಯಿಂದ ಶ್ರೀಮಠದ ಪರವಾಗಿ ಪರಮ ಪೂಜ್ಯರ ಪರವಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಧನ್ಯವಾದಗಳು. ಸರ್, SBG ಸಂಸ್ಥೆ ಮಾತ್ರನಾ ಅಥವಾ ಎಲ್ಲರೂ ಇಲ್ಲ ಎಲ್ಲ 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 ಈ ರಾಜ್ಯದ ಶ್ರೇಷ್ಠ 16 ತಂಡಗಳು ಬರುತ್ತೆ ನಮ್ಮಲ್ಲ. ಈ ರಾಜ್ಯದ ನಮ್ಮಲ್ಲಿ ಏನಾಗಿದೆ ಅಂದರೆ ಬೆಸ್ಟ್ 8 ಅಂತ. ಬೆಸ್ಟ್ 8 ಅಂದರೆ ಯಾವುದೇ ರಾಜ್ಯ ಮಟ್ಟದ ಮಾಡಿದಾಗ, ಆಹ್ವಾನಿತ ಟೂರ್ನಮೆಂಟ್ ಮಾಡಿದಾಗ ರಾಜ್ಯದ 8 ಪ್ರಥಮ ಸ್ಥಾನದ ತಂಡಗಳನ್ನ ನಾವು ಕರಿತೀವಿ. ಬೇರೆಯವ್ರು ಮಾಡಿದಾಗಲೂ ಅಷ್ಟೇ. ಅದೇ ರೀತಿ ನಾವು ಗಂಡು ಮಕ್ಕಳಲ್ಲಿ 8 ಶ್ರೇಷ್ಠ ತಂಡಗಳು, ಹೆಣ್ಣು ಮಕ್ಕಳಲ್ಲಿ 8 ಶ್ರೇಷ್ಠ ತಂಡಗಳು. ಈ ರಾಜ್ಯದ್ದು SBGದು ಅಂತಲ್ಲ, ಈ ರಾಜ್ಯದ ಶ್ರೇಷ್ಠ ತಂಡಗಳನ್ನು ಅಂಡರ್ 17 ಅಂಡರ್ 18 ವಿವಿಧ ಜಿಲ್ಲೆಗಳಿಂದ ರಾಜ್ಯದ 31 ಜಿಲ್ಲೆಗಳಲ್ಲಿ 8 ಪ್ರತಿಷ್ಠಿತ ತಂಡಗಳನ್ನು ನಾವು ಕರಿತೀವಿ. ಗಂಡು ಮಕ್ಕಳದು, ಹೆಣ್ಣು ಮಕ್ಕಳದು 8, ಒಟ್ಟು 16 ತಂಡಗಳು. ಒಂದೇ ದಿವಸದ ಕ್ರೀಡಾಕೂಟ. ಅದು ಯಶಸ್ವಿ ಆಗಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾವು ಬಾಲಕ ಮತ್ತು ಬಾಲಕಿಯರು, ಬಾಲಕ ಮತ್ತು ಬಾಲಕಿಯರು 8 ಬಾಲಕರ ತಂಡ, 8 ಬಾಲಕಿಯರ ತಂಡ, 18 ವಯೋಮಿತಿ.